ಹರೇ ಕೃಷ್ಣ. ಕೃಷ್ಣ ದೇವೋತ್ತಮ ಪರಮಪುರುಷ. ತನ್ನ ಸಾವಿನ ಸಮಯದಲ್ಲಿ ಪರೀಕ್ಷಿತ್ ಮಹಾರಾಜನು ಸುಖಮುನಿಗಳಿಂದ ಶ್ರೀಮದ್ ಭಾಗವತವನ್ನು ಕೇಳುತ್ತಿದ್ದನು. ಪರೀಕ್ಷಿತ್ ಮಹಾರಾಜನು ಆಯಾಸವೇ ಇಲ್ಲದೆ ಕೃಷ್ಣನ ವಿಷಯವನ್ನು ಕೇಳುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಸುಖಮುನಿಗಳಿಗೆ ಬಹಳ ಆನಂದವಾಯಿತು. ಸುಖಮುನಿಗಳು ಎಲ್ಲ ಭಾಗವತ ವಾಚನ ಮಾಡುವವರಲ್ಲಿ ಅತ್ಯಂತ ಶ್ರೇಷ್ಠರು. ಪರೀಕ್ಷಿತ್ ಮಹಾರಾಜ ಮತ್ತು ಸುಖಮುನಿಗಳು ಇವರ ಸ್ಥಾನವು ಅನನ್ಯವಾದದ್ದು. ಕೃಷ್ಣನ ದಿವ್ಯಲೀಲೆಗಳನ್ನು ಕುರಿತು ಕೇಳಲು ಪರೀಕ್ಷಿತ್ ಮಹಾರಾಜನೇ ಯೋಗ್ಯನಾದ ವ್ಯಕ್ತಿ. ಅವುಗಳನ್ನು ವರ್ಣಿಸಲು ಸುಖಮುನಿಗಳೇ ಯೋಗ್ಯ ವ್ಯಕ್ತಿ. ಇಂತಹ ಭಾಗ್ಯಶಾಲಿಗಳು ಜೊತೆ ಸೇರಿದರೆ ಕೃಷ್ಣ ಕಥೆಯು ಕೂಡಲೇ ತೆರೆದುಕೊಳ್ಳುತ್ತದೆ. ಪರೀಕ್ಷಿತ್ ಮಹಾರಾಜನು ಗಂಗೆಯ ತೀರದಲ್ಲಿ ಉಪವಾಸ ಮಾಡುತ್ತಾ ದೇಹತ್ಯಾಗ ಮಾಡಲು ಸಿದ್ಧನಾಗುತ್ತಿರುವಾಗ ಸುಖಮುನಿಗಳು ಪರೀಕ್ಷಿತ್ ಮಹಾರಾಜನ ಅಪೇಕ್ಷೆಯ ಮೇರೆಗೆ ಕಲಿಯುಗದಲ್ಲಿ ಎಲ್ಲ ಅಮಂಗಳವನ್ನು ನಾಶ ಮಾಡುವ ಕೃಷ್ಣನ ಲೀಲೆಗಳನ್ನು ಕುರಿತು ಹೇಳಲು ಪ್ರಾರಂಭಿಸಿದರು. ಒಂದು ಕಾಲದಲ್ಲಿ ಬೇರೆ ಬೇರೆ ರಾಜರ ಸೈನ್ಯಗಳು ಭೂಮಿಗೆ ಹೊರೆಯಾದವು. ಈ ರಾಜರೆಲ್ಲ ವಾಸ್ತವವಾಗಿ ರಾಕ್ಷಸರೇ. ರಾಕ್ಷಸರಿಂದಾಗುತ್ತಿದ್ದ ಅನಾಹುತಗಳನ್ನು ಕುರಿತು ಬ್ರಹ್ಮದೇವನಿಗೆ ಹೇಳಲು ಭೂದೇವಿಯು ಅವನ ಬಳಿಗೆ ಒಂದು ಗೋವಿನ ರೂಪವನ್ನು ಧರಿಸಿ ಹೋದಳು. ಭೂಮಿಯು ವಿಪತ್ತಿನ ಸ್ಥಿತಿಯಲ್ಲಿರುವುದನ್ನು ವರ್ಣಿಸಿದಳು. ಇದನ್ನು ಕೇಳಿ ಬ್ರಹ್ಮನಿಗೆ ವ್ಯಾಕುಲವಾಯಿತು. ಅವನು ವಿಷ್ಣುವಿನ ನಿವಾಸವಾದ ಕ್ಷೀರ ಸಮುದ್ರಕ್ಕೆ ಹೊರಟನು. ಶಿವನ ನಾಯಕತ್ವದಲ್ಲಿ ಎಲ್ಲ ದೇವತೆಗಳು ಅವನೊಡನೆ ಹೋದರು. ಭೂದೇವಿಯು ಅವರನ್ನು ಹಿಂಬಾಲಿಸಿದಳು. ವೈದಿಕ ಮಂತ್ರಗಳಲ್ಲಿ ಪುರುಷ ಸೂಕ್ತ ಎನ್ನುವುದು ಒಂದು ಬಗೆಯ ಪ್ರಾರ್ಥನೆ. ವಿಷ್ಣುವನ್ನು ಸುಪ್ರೀತಗೊಳಿಸಲು ಯಾವಾಗಲೂ ದೇವತೆಗಳು ಪಠಿಸುವ ಪ್ರಾರ್ಥನೆ ಪುರುಷ ಸೂಕ್ತ. ವಿಷ್ಣುವು ಕ್ಷೀರ ಸಮುದ್ರದ ಮೇಲೆ ಮಲಗಿರುವುದರಿಂದ ಅವನಿಗೆ ಕ್ಷೀರೋದಕ ಸಾಯಿ ವಿಷ್ಣು ಎಂದು ಹೆಸರು. ಬ್ರಹ್ಮದೇವನು ಧ್ಯಾನ ಮಾಡಿದಾಗ ವಿಷ್ಣುವಿನಿಂದ ಒಂದು ಸಂದೇಶ ಬಂದಿತು. ಈ ಸಂದೇಶವು ಬ್ರಹ್ಮದೇವನಿಗೆ ಅರ್ಥವಾಯಿತು. ವಿಷ್ಣುವಿನ ಸಂದೇಶ ಇದು: ಶೀಘ್ರದಲ್ಲಿಯೇ ಪರಮಪ್ರಭುವು ತನ್ನ ಪರಮಶಕ್ತಿಗಳೊಡನೆ ಭೂಮಿಯಲ್ಲಿ ಕಾಣಿಸಿಕೊಳ್ಳುವನು. ರಾಕ್ಷಸರನ್ನು ಧ್ವಂಸ ಮಾಡಿ ಭಕ್ತರನ್ನು ಕಾಪಾಡುವ ತನ್ನ ಮಹತ್ ಕಾರ್ಯಕ್ಕಾಗಿ ಆತನು ಭೂಮಿಯಲ್ಲಿ ಇರುವವರೆಗೆ ಆತನಿಗೆ ನೆರವಾಗಲು ದೇವತೆಗಳು ಅಲ್ಲಿಯೇ ಇರಬೇಕು. ಅವರೆಲ್ಲ ಕೂಡಲೇ ಯದುವಂಶದಲ್ಲಿ ಜನ್ಮ ತಾಳಬೇಕು. ಭಗವಂತನು ಸೂಕ್ತ ಕಾಲದಲ್ಲಿ ಅಲ್ಲಿ ಅವತರಿಸುವನು. ದೇವತೆಗಳಿಗೆ ಕರ್ತವ್ಯವನ್ನು ತಿಳಿಸಿ ಅವರನ್ನು ಭೂದೇವಿಯನ್ನು ಸಾಂತ್ವನಗೊಳಿಸಿ ಎಲ್ಲ ಪ್ರಜಾಪತಿಗಳ ಜನಕನಾದ ಬ್ರಹ್ಮನು ಬ್ರಹ್ಮಲೋಕ ಎಂಬ ಹೆಸರಿನ ತನ್ನ ಲೋಕಕ್ಕೆ ಹೋದನು. ಯದುವಂಶದ ನಾಯಕ ಶೂರಸೇನ ಎನ್ನುವ ರಾಜನು ಮಥುರಾ ಜಿಲ್ಲೆಯನ್ನು ಶೂರಸೇನಾ ಜಿಲ್ಲೆಯನ್ನು ಆಳುತ್ತಿದ್ದನು. ಅರಸ ಶೂರಸೇನನ ಆಳ್ವಿಕೆಯಿಂದಾಗಿ ಮಥುರೆಯು ಯಾದವ ಕುಲದ ಎಲ್ಲ ಅರಸರ ರಾಜಧಾನಿಯಾಯಿತು. ಏಕೆಂದರೆ ಯಾದವರದು ದೈವಭಕ್ತರ ವಂಶ. ಶೂರಸೇನನ ಮಗ ವಸುದೇವನು ದೇವಕಿಯನ್ನು ಮದುವೆಯಾದ ನಂತರ ನವವಧುವಿನೊಂದಿಗೆ ರಥದಲ್ಲಿ ಮನೆಗೆ ಹೋಗುತ್ತಿದ್ದನು. ದೇವಕಿಯ ತಂದೆ ಉಗ್ರಸೇನನಿಗೆ ಮಗಳೆಂದರೆ ಬಹು ಪ್ರೀತಿ. ಉಗ್ರಸೇನನ ಮಗ ಕಂಸನು ತನ್ನ ತಂಗಿ ದೇವಕಿಗೆ ಸಂತೋಷವಾಗಲೆಂದು ತಾನೇ ವಸುದೇವನ ರಥಕ್ಕೆ ಸಾರಥಿಯಾಗಿದ್ದನು. ಕಂಸನು ರಥವನ್ನು ನಡೆಸುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಅಶರೀರವಾಣಿಯೊಂದರಿಂದ ಆಕಾಶವು ಕಂಪಿಸಿತು. ಆ ಧ್ವನಿಯು ಕಂಸನಿಗೆ ಹೀಗೆ ಹೇಳಿತು: ಕಂಸ, ನೀನೊಬ್ಬ ಮೂರ್ಖ. ನಿನ್ನ ತಂಗಿ ಮತ್ತು ಭಾವನವರ ರಥವನ್ನು ನಡೆಸುತ್ತಿದ್ದೀಯೆ. ಆದರೆ ನಿನ್ನ ತಂಗಿಯ 8ನೇ ಮಗುವು ನಿನ್ನನ್ನು ಕೊಲ್ಲುತ್ತದೆ ಎಂದು ನಿನಗೆ ತಿಳಿಯದು. ಕಂಸನು ಭೋಜವಂಶದ ಉಗ್ರಸೇನನ ಮಗ. ಭೋಜವಂಶದ ಎಲ್ಲ ರಾಜರಲ್ಲಿ ಅತ್ಯಂತ ರಾಕ್ಷಸ ಸ್ವಭಾವದವನು ಕಂಸ ಎಂದು ಹೇಳುತ್ತಿದ್ದರು. ಆಕಾಶದಿಂದ ಭವಿಷ್ಯವನ್ನು ಕೇಳುತ್ತಲೇ ಕಂಸನು ದೇವಕಿಯ ಕೂದಲನ್ನು ಹಿಡಿದು ತನ್ನ ಕತ್ತಿಯಿಂದ ಅವಳನ್ನು ಕೊಲ್ಲುವುದರಲ್ಲಿದ್ದನು. ಕಂಸನ ನಡತೆಯಿಂದ ವಸುದೇವನು ಚಕಿತನಾದನು. ಕ್ರೂರಿಯೂ ನಾಚಿಕೆಗೆಟ್ಟವನೂ ಆದ ತನ್ನ ಭಾವಮೈದುನನನ್ನು ಸಮಾಧಾನಗೊಳಿಸಲು ನಿವೇದನೆಯಿಂದ ಹೀಗೆ ಹೇಳಿದನು:
ವಸುದೇವನು ನವವಧುವಾದ ತನ್ನ ತಂಗಿಯ ವಿಷಯದಲ್ಲಿ ಅಸೂಯೆ ಪಡಬಾರದೆಂದು ಕಂಸನನ್ನು ಪ್ರಾರ್ಥಿಸಿದನು. ಮನುಷ್ಯನು ಯಾರ ವಿಷಯದಲ್ಲಿಯೂ ಅಸೂಯೆ ಪಡಬಾರದು, ಏಕೆಂದರೆ ಸಾವಿನ ನಂತರ ತೀರ್ಪು ಕೊಡುವ ಯಮರಾಜನ ಮುಂದೆ ನಿಂತಾಗ ಮುಂದಿನ ಜನ್ಮದಲ್ಲಿಯೂ ಭಯಕ್ಕೆ ಅಸೂಯೆಯೇ ಕಾರಣ. ದೇವಕಿಯು ಎಷ್ಟಾದರೂ ನಿನ್ನ ತಂಗಿ ಎಂದು ವಸುದೇವನು ಅವಳ ಪರವಾಗಿ ಕಂಸನಲ್ಲಿ ಬೇಡಿಕೊಂಡನು. ಅದು ವಿವಾಹದ ಮಂಗಳಗಳಿಗೆ ಎಂದು ಬೇಡಿಕೊಂಡನು. ತಂಗಿಯನ್ನು ತಮ್ಮನನ್ನು ಸ್ವಂತ ಮಕ್ಕಳಂತೆ ರಕ್ಷಿಸಬೇಕು ಎಂದು ವಸುದೇವನು ಹೇಳಿದನು. ಆದರೆ ಕಂಸನ ಸಂಸ್ಕಾರವೇ ರಾಕ್ಷಸೀಯವಾದುದರಿಂದ ಅವನಿಗೆ ಸಮಾಧಾನವಾಗಲೇ ಇಲ್ಲ. ಕಂಸನ ಮನವೊಲಿಸಲು ವಿಫಲನಾದ ವಸುದೇವನು ತನ್ನ ಹೆಂಡತಿ ದೇವಕಿಯನ್ನು ರಕ್ಷಿಸುವುದು ಹೇಗೆ ಎಂದು ಚಿಂತಿಸಿದನು. ವಸುದೇವನು ಕಂಸನಿಗೆ ಹೀಗೆ ಹೇಳಿದನು: ಪ್ರೀತಿಯ ಭಾವಮೇದ, ನಿನ್ನ ತಂಗಿಯಿಂದ ನಿನಗೆ ಅಪಾಯವಿಲ್ಲ. ಆದರೆ ನಿನಗೆ ಅಪಾಯ ಬರುವುದು ನಿನ್ನ ತಂಗಿಯ ಗಂಡು ಮಕ್ಕಳಿಂದ. ನಿನ್ನ ತಂಗಿಯ ವಿಷಯದಲ್ಲಿ ಹೆದರಲು ಕಾರಣವಿಲ್ಲ. ಅವಳಿಗೆ ಗಂಡು ಮಕ್ಕಳಾದರೆ ಅವನ್ನು ನೀನು ಇಷ್ಟ ಬಂದಂತೆ ಮಾಡಲು ನಿನಗೆ ಒಪ್ಪಿಸುವೆನೆಂದು ಭರವಸೆಯನ್ನು ಕೊಡುತ್ತೇನೆ. ವಸುದೇವನು ಕೊಟ್ಟ ಮಾತಿಗೆ ಎಷ್ಟು ಬೆಲೆ ಎಂದು ಕಂಸನಿಗೆ ತಿಳಿದಿತ್ತು. ಅವನ ವಾದವು ಅವನ ಮನಸ್ಸಿಗೆ ಹಿಡಿಸಿತು. ತನ್ನ ತಂಗಿಯನ್ನು ಕೊಲ್ಲುವ ಹೇಯ ಪಾಪಕೃತ್ಯವನ್ನು ಬಿಟ್ಟು ತನ್ನ ಮನೆಗೆ ಹಿಂದಿರುಗಿದನು. ಮೊದಲ ಗಂಡು ಮಗುವು ಹುಟ್ಟಿದಾಗ ವಸುದೇವನು ತಾನು ಮಾತು ಕೊಟ್ಟಂತೆ ಕಂಸನ ಬಳಿ ಹೋಗಿ ಒಪ್ಪಿಸಿದನು. ವಸುದೇವನು ನಡೆದುಕೊಂಡ ರೀತಿಯಿಂದ ಕಂಸನಲ್ಲಿ ಕರುಣೆಯು ಮೂಡಿತು. ಪ್ರೀತಿಯ ವಸುದೇವ, ಈ ಮಗುವನ್ನು ನೀನು ನನಗೆ ಒಪ್ಪಿಸಬೇಕಾಗಿಲ್ಲ. ನಿನ್ನ 8ನೆಯ ಮಗನು ನನ್ನನ್ನು ಕೊಲ್ಲುತ್ತಾನೆ ಎಂದು ಕೇಳಿದ್ದೇನೆ. ನೀನು ಇದನ್ನು ಹಿಂದಕ್ಕೆ ಒಯ್ಯಬಹುದು ಎಂದು ಹೇಳಿದನು. ಆ ಸಮಯಕ್ಕೆ ಮಹರ್ಷಿ ನಾರದರು ಕಂಸನ ಬಳಿಗೆ ಬಂದರು. ಕಂಸನು ಕರುಣೆಯಿಂದ ವಸುದೇವನ ಮೊದಲನೆಯ ಮಗುವನ್ನು ಹಿಂದಕ್ಕೆ ಕೊಟ್ಟ ಸಂಗತಿಯು ನಾರದರಿಗೆ ತಿಳಿಯಿತು. ವೃಂದಾವನದಲ್ಲಿ ನಂದ ಮಹಾರಾಜರು, ಎಲ್ಲ ಗೋಪಾಲಕರು, ಗೋಪಿಯರು, ಅಲ್ಲದೆ ವಸುದೇವನು, ಆತನ ತಂದೆ ಸೂರಸೇನನು, ಯದುವಂಶದಲ್ಲಿ ಹುಟ್ಟಿದ ವೃಷ್ಣಿವಂಶದ ಅವನ ಎಲ್ಲ ನೆಂಟರು ಭಗವಂತನ ಅವತಾರಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಅವರು ಕಂಸನಿಗೆ ತಿಳಿಸಿದರು. ಈ ಕುಟುಂಬಗಳ ಸ್ನೇಹಿತರು ಮತ್ತು ನೆಂಟರು ಮತ್ತು ಅವುಗಳಲ್ಲಿ ಜನಿಸುವ ಎಲ್ಲ ದೇವತೆಗಳ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕೆಂದು ಅವರು ಕಂಸನಿಗೆ ಎಚ್ಚರ ಹೇಳಿದರು. ಕಂಸನು, ಅವನ ಸ್ನೇಹಿತರು, ಸಲಹೆಗಾರರು ಎಲ್ಲರೂ ರಾಕ್ಷಸರೇ. ರಾಕ್ಷಸರಿಗೆ ಯಾವಾಗಲೂ ದೇವತೆಗಳೆಂದರೆ ಭಯ. ಬೇರೆ ಬೇರೆ ಕುಟುಂಬಗಳಲ್ಲಿ ದೇವತೆಗಳು ಜನ್ಮ ತಾಳುತ್ತಿದ್ದಾರೆ ಎಂದು ನಾರದರಿಂದ ತಿಳಿದು ಕಂಸನು ಕೂಡಲೇ ಎಚ್ಚರ ವಹಿಸಿದನು. ದೇವತೆಗಳು ಆಗಲೇ ಕಾಣಿಸಿಕೊಂಡಿದ್ದರಿಂದ ವಿಷ್ಣುವು ಕ್ಷಿಪ್ರವಾಗಿ ಬರುತ್ತಾನೆ ಎಂದು ಅರ್ಥ ಮಾಡಿಕೊಂಡನು. ತನ್ನ ಭಾವ ವಸುದೇವನನ್ನು, ದೇವಕಿಯನ್ನು ಬಂಧಿಸಿ ಸೆರೆಮನೆಗೆ ನೂಕಿದನು. ಕಬ್ಬಿಣದ ಸರಪಳಿಗಳಿಂದ ಬಂಧಿತನಾಗಿ ಸೆರೆಮನೆಯಲ್ಲಿದ್ದ ವಸುದೇವ ಮತ್ತು ದೇವಕಿಯರಿಗೆ ಪ್ರತಿ ವರ್ಷವೂ ಒಂದು ಗಂಡು ಮಗುವಾಗುತ್ತಿತ್ತು. ಪ್ರತಿಯೊಂದು ಮಗುವು ವಿಷ್ಣುವಿನ ಅವತಾರವೆಂದು ಯೋಚಿಸಿ ಕಂಸನು ಒಂದಾದ ಮೇಲೊಂದರಂತೆ ಅವನ್ನು ಕೊಲ್ಲುತ್ತಾ ಬಂದನು. ಅವನಿಗೆ 8ನೆಯ ಮಗುವಿನ ವಿಷಯದಲ್ಲಿ ವಿಶೇಷ ಭಯ. ಆದರೆ ನಾರದರು ಬಂದು ಹೋದ ನಂತರ ಅವನು ಯಾವ ಮಗುವಾದರೂ ಕೃಷ್ಣನಾಗಿರಬಹುದು ಎಂದು ತೀರ್ಮಾನಿಸಿದನು. ಆದುದರಿಂದ ದೇವಕಿ ಮತ್ತು ವಸುದೇವರ ಪ್ರತಿಯೊಂದು ಮಗುವನ್ನು ಕೊಲ್ಲುವುದೇ ಉತ್ತಮ ಎಂದು ಭಾವಿಸಿದನು. ನಾರದರ ಕೃಪೆಯಿಂದ ಕಂಸನಿಗೆ ತನ್ನ ಹಿಂದಿನ ಜನ್ಮದ ಅರಿವಾಯಿತು. ಹಿಂದಿನ ಜನ್ಮದಲ್ಲಿ ತಾನು ಕಾಲನೇಮಿ ಎಂಬ ರಾಕ್ಷಸನಾಗಿದ್ದೆ. ಶ್ರೀ ವಿಷ್ಣುವು ತನ್ನನ್ನು ಕೊಂದ ಎಂದು ಅವನಿಗೆ ತಿಳಿಯಿತು. ಭೋಜವಂಶದಲ್ಲಿ ಹುಟ್ಟಿದ ಅವನು ಯದುವಂಶದ ಕಡುವೇರಿಯಾಗಲು ನಿರ್ಧರಿಸಿದನು. ಈ ಜನ್ಮದಲ್ಲಿಯೂ ಕೃಷ್ಣನು ತನ್ನನ್ನು ಕೊಲ್ಲಬಹುದು ಎಂದು ಅವನಿಗೆ ಬಹು ಭಯವಾಯಿತು. ಯದು, ಭೋಜ ಮತ್ತು ಅಂಧಕರ ವಂಶಗಳಲ್ಲಿ ಕಂಸನ ತಂದೆ ಉಗ್ರಸೇನನೇ ಅಧಿರಾಜ. ಆದುದರಿಂದ ಮೊಟ್ಟಮೊದಲು ಕಂಸನು ಅವನನ್ನು ಸೆರೆಮನೆಗೆ ಕಳುಹಿಸಿದನು. ವಸುದೇವನ ತಂದೆ ಶೂರಸೇನನ ರಾಜ್ಯವನ್ನು ಆಕ್ರಮಿಸಿದನು. ತಾನೇ ಇಂತಹ ಎಲ್ಲ ರಾಜ್ಯಗಳ ಅರಸ ಎಂದು ಘೋಷಿಸಿದನು. ಕೃಷ್ಣನ ಅವತಾರ ಎನ್ನುವ ಮೊದಲನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ.